ಅಂತೇಳಿ. ತಾವು ಕೂಡ ಯುವ ಶಾಸಕರಿದ್ರಿ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರಿ, ತಾವು ಸಚಿವ ಸ್ಥಾನ ನಿರೀಕ್ಷೆಯಲ್ಲಿ ಇದ್ರ ಅಂತ. ನಾನು ನೋಡಿ ಯುವ ಶಾಸಕರಲ್ಲಿ ಕೂಡ ನನಗಂದರೆ ಫಸ್ಟ್ ಟೈಮರ್ಸಲ್ಲಿ ನನಗಂದರೆ ಸೀನಿಯರ್ಸ್ ಇದ್ದಾರೆ, ನನಗಂದರೆ ಓದಿ ತಿಳ್ಕೊಂಡಂಥವ್ರು ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆ ಅವಕಾಶಗಳು ಸಿಗ್ಬೋದು. ನಾನು ಎಮ್ ಎಲ್ ಎ ಆಗಿ ಹ್ಯಾಪಿಯಾಗಿದ್ದೀನಿ, ನಾನು ಎಮ್ ಎಲ್ ಎ ಆಗಿ ಇರ್ತೀನಿ. ನಂದು ಒಂದೇ ಒಂದು ಉದ್ದೇಶ, ಈ ಜಿಲ್ಲೆಗೆ ನಾಗೇಂದ್ರಣ್ಣವ್ರು ಮಂತ್ರಿಯಾಗಿ ತೊಗೊಂಬರ್ಬೇಕು ಅನ್ಕೊಂಡಿದ್ದೀವಿ, ತೊಗೊಂಬರ್ತೀವಿ. ಯಾಕಾಗಿ ನಿಮ್ಮ ಸಚಿವ ಸ್ಥಾನ ಅಂತಂದರೆ ಸರ್, ಬಳ್ಳಾರಿಗೆ ಫಸ್ಟ್ ಆಫ್ ಆಲ್ ಸಚಿವರೇ ಇಲ್ಲ. ಉಸ್ತುವಾರಿ ಸಚಿವರಿದ್ರು ಕೂಡ ಅವರಿಗೆ ವಿಜಯನಗರ ಜಿಲ್ಲೆಯದೇ ಹೆಚ್ಚುವರಿಯಾಗಿ ಬಳ್ಳಾರಿ ಜಿಲ್ಲೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸಚಿವರಿಂದ ಅನಾಥವಾಗಿರ್ತಕ್ಕಂಥ ಜಿಲ್ಲೆ ಇದು. ಹೀಗಾಗಿ ಈ ನಿರ್ಧಾರದಲ್ಲಿ ತಾವೇನಾದರೂ ಸಚಿವ ಸ್ಥಾನದ ಆಕ್ಷೇಪವನ್ನು ವ್ಯಕ್ತಪಡ ಅಂದರೆ ಸಚಿವರು ಇದ್ದಾರೆ. ಈ ಜಮೀರಣ್ಣವ್ರು ಇದ್ದಾರೆ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವರಿದ್ದಾರೆ. ನಾಗೇಂದ್ರಣ್ಣವರು ಕೆಲವು ಜನ ಷಡ್ಯಂತ್ರದಿಂದ ಅವತ್ತು ನಾಗೇಂದ್ರಣ್ಣವರು ಖುದ್ದಾಗಿ ಅವರೇ ರಾಜೀನಾಮೆಯನ್ನು ಕೊಟ್ಟಿರೋದು. ನನ್ನ ಮೇಲೆ ಏನೋ ಈ ಥರ ಕಪ್ಪು ಚುಕ್ಕೆ ಏನು ಬಂದಿದೆ ಅದನ್ನು ಜನಕ್ಕೆ ಗೊತ್ತಾಗಬೇಕು, ನಾನು ರಾಜೀನಾಮೆ ಕೊಟ್ಟು ಇದೆಲ್ಲ ನನ್ನ ಮೇಲೆ ತೊಲಗೋದ್ಮೇಲೆ ನಾನು ತಗೊತೀನಿ ಅಂತ ಹೇಳಿದರು. ಇವತ್ತು ಅವ್ರಿಗೆ ಕ್ಲೀನ್ ಚಿಟ್ ಬಂದಿದೆ. ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ತೊಂದರೆಯನ್ನು ಕೊಡ್ತಿರ್ಬೋದು, ಆದರೂ ನಾವೆಲ್ಲ ನಾಗೇಂದ್ರಣ್ಣವ್ರ ಜೊತೆಗಿದ್ದೀವಿ. ನಾಗೇಂದ್ರಣ್ಣವ್ರನ್ನ ಮಂತ್ರಿ ಮಾಡ್ತೀವಿ. ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ನಾಗೇಂದ್ರಣ್ಣವರೇ ಇರ್ತಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅನಿಸ್ಕೊಂಡವರು ಫಾರೆನ್ ಟ್ರಿಪ್ಪನ್ನು ಮಾಡಿರುವಂಥದ್ದು, ಮತ್ತೊಂದು ಕಡೆ 31 ಶಾಸಕರಿಗೆ ಸಚಿವ ಸ್ಥಾನಕ್ಕೆ ಸಂಪುಟ ವಿಸ್ತರಣೆಗೆ ಆಗ್ರಹ ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಇದೊಂದು ಬಣ ಅದು ಮತ್ತೊಂದು ಬಣ ಅನ್ನೋದು ಮೆಸೇಜ್ ಹೋಗ್ತಾ ಇದೆ. ನೋಡಿ, ನಾವು ಏನು 140 ಜನ ಶಾಸಕರಿದ್ದೀವಿ. ನಾವು ಸಿದ್ದರಾಮಯ್ಯ ಸಾಹೇಬರು ಬಣ, ನಾವು DK ಶಿವಕುಮಾರ್ ಸಾಹೇಬರು ಬಣ, ನಾವು ಕಾಂಗ್ರೆಸ್ ಪಾರ್ಟಿಯ ಬಣ. ಯಾರು ಇವರು ಸಪ್ರೇಟು ಅವ್ರು ಸಪ್ರೇಟ್ ಅಂತಿಲ್ಲ. ಎಲ್ಲರೂ ಅಣ್ಣ ತಮ್ಮರಾಗಿ ನಮ್ಮ AICC ಅಧ್ಯಕ್ಷರು ಯಾವ ರೀತಿಯಲ್ಲಿ ಗೈಡೆನ್ಸನ್ನು ಕೊಡ್ತಾರೋ ಆ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ವಿ ನೋಡಿ ಅಂತೇಳಿ. ತಾವು ಕೂಡ ಯುವ ಶಾಸಕರಿದ್ರಿ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರಿ, ತಾವು ಸಚಿವ ಸ್ಥಾನ ನಿರೀಕ್ಷೆಯಲ್ಲಿ ಇದ್ರ ಅಂತ. ನಾನು ನೋಡಿ ಯುವ ಶಾಸಕರಲ್ಲಿ ಕೂಡ ನನಗಂದರೆ ಫಸ್ಟ್ ಟೈಮರ್ಸಲ್ಲಿ ನನಗಂದರೆ ಸೀನಿಯರ್ಸ್ ಇದ್ದಾರೆ, ನನಗಂದರೆ ಓದಿ ತಿಳ್ಕೊಂಡಂಥವ್ರು ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆ ಅವಕಾಶಗಳು ಸಿಗ್ಬೋದು. ನಾನು ಎಮ್ ಎಲ್ ಎ ಆಗಿ ಹ್ಯಾಪಿಯಾಗಿದ್ದೀನಿ, ನಾನು ಎಮ್ ಎಲ್ ಎ ಆಗಿ ಇರ್ತೀನಿ. ನಂದು ಒಂದೇ ಒಂದು ಉದ್ದೇಶ, ಈ ಜಿಲ್ಲೆಗೆ ನಾಗೇಂದ್ರಣ್ಣವ್ರು ಮಂತ್ರಿಯಾಗಿ ತೊಗೊಂಬರ್ಬೇಕು ಅನ್ಕೊಂಡಿದ್ದೀವಿ, ತೊಗೊಂಬರ್ತೀವಿ. ಯಾಕಾಗಿ ನಿಮ್ಮ ಸಚಿವ ಸ್ಥಾನ ಅಂತಂದರೆ ಸರ್, ಬಳ್ಳಾರಿಗೆ ಫಸ್ಟ್ ಆಫ್ ಆಲ್ ಸಚಿವರೇ ಇಲ್ಲ. ಉಸ್ತುವಾರಿ ಸಚಿವರಿದ್ರು ಕೂಡ ಅವರಿಗೆ ವಿಜಯನಗರ ಜಿಲ್ಲೆಯದೇ ಹೆಚ್ಚುವರಿಯಾಗಿ ಬಳ್ಳಾರಿ ಜಿಲ್ಲೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸಚಿವರಿಂದ ಅನಾಥವಾಗಿರ್ತಕ್ಕಂಥ ಜಿಲ್ಲೆ ಇದು. ಹೀಗಾಗಿ ಈ ನಿರ್ಧಾರದಲ್ಲಿ ತಾವೇನಾದರೂ ಸಚಿವ ಸ್ಥಾನದ ಆಕ್ಷೇಪವನ್ನು ವ್ಯಕ್ತಪಡ ಅಂದರೆ ಸಚಿವರು ಇದ್ದಾರೆ. ಈ ಜಮೀರಣ್ಣವ್ರು ಇದ್ದಾರೆ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವರಿದ್ದಾರೆ. ನಾಗೇಂದ್ರಣ್ಣವರು ಕೆಲವು ಜನ ಷಡ್ಯಂತ್ರದಿಂದ ಅವತ್ತು ನಾಗೇಂದ್ರಣ್ಣವರು ಖುದ್ದಾಗಿ ಅವರೇ ರಾಜೀನಾಮೆಯನ್ನು ಕೊಟ್ಟಿರೋದು. ನನ್ನ ಮೇಲೆ ಏನೋ ಈ ಥರ ಕಪ್ಪು ಚುಕ್ಕೆ ಏನು ಬಂದಿದೆ ಅದನ್ನು ಜನಕ್ಕೆ ಗೊತ್ತಾಗಬೇಕು, ನಾನು ರಾಜೀನಾಮೆ ಕೊಟ್ಟು ಇದೆಲ್ಲ ನನ್ನ ಮೇಲೆ ತೊಲಗೋದ್ಮೇಲೆ ನಾನು ತಗೊತೀನಿ ಅಂತ ಹೇಳಿದರು. ಇವತ್ತು ಅವ್ರಿಗೆ ಕ್ಲೀನ್ ಚಿಟ್ ಬಂದಿದೆ. ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ತೊಂದರೆಯನ್ನು ಕೊಡ್ತಿರ್ಬೋದು, ಆದರೂ ನಾವೆಲ್ಲ ನಾಗೇಂದ್ರಣ್ಣವ್ರ ಜೊತೆಗಿದ್ದೀವಿ. ನಾಗೇಂದ್ರಣ್ಣವ್ರನ್ನ ಮಂತ್ರಿ ಮಾಡ್ತೀವಿ. ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ನಾಗೇಂದ್ರಣ್ಣವರೇ ಇರ್ತಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅನಿಸ್ಕೊಂಡವರು ಫಾರೆನ್ ಟ್ರಿಪ್ಪನ್ನು ಮಾಡಿರುವಂಥದ್ದು, ಮತ್ತೊಂದು ಕಡೆ 31 ಶಾಸಕರಿಗೆ ಸಚಿವ ಸ್ಥಾನಕ್ಕೆ ಸಂಪುಟ ವಿಸ್ತರಣೆಗೆ ಆಗ್ರಹ ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಇದೊಂದು ಬಣ ಅದು ಮತ್ತೊಂದು ಬಣ ಅನ್ನೋದು ಮೆಸೇಜ್ ಹೋಗ್ತಾ ಇದೆ. ನೋಡಿ, ನಾವು ಏನು 140 ಜನ ಶಾಸಕರಿದ್ದೀವಿ. ನಾವು ಸಿದ್ದರಾಮಯ್ಯ ಸಾಹೇಬರು ಬಣ, ನಾವು DK ಶಿವಕುಮಾರ್ ಸಾಹೇಬರು ಬಣ, ನಾವು ಕಾಂಗ್ರೆಸ್ ಪಾರ್ಟಿಯ ಬಣ. ಯಾರು ಇವರು ಸಪ್ರೇಟು ಅವ್ರು ಸಪ್ರೇಟ್ ಅಂತಿಲ್ಲ. ಎಲ್ಲರೂ ಅಣ್ಣ ತಮ್ಮರಾಗಿ ನಮ್ಮ AICC ಅಧ್ಯಕ್ಷರು ಯಾವ ರೀತಿಯಲ್ಲಿ ಗೈಡೆನ್ಸನ್ನು ಕೊಡ್ತಾರೋ ಆ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ವಿ.